ಈ ಚಿತ್ರ ನಿಮಗೇನ ಅರ್ಥ ಆಗಿದೆ? ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವತ್ತೊಂದೊಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ತಂದಿದ್ದೀನಿ. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವತ್ತು ನಿಮಗೋಸ್ಕರ ಒಳ್ಳೆ ಕಂಟೆಂಟ್ ತಂದಿದ್ದೀನಿ. ಆ ಕಂಟೆಂಟ್ ಏನನ್ನೋದು ಒಂದು ಚಾರ್ಟಲ್ಲಿ ಹಾಕಿದ್ದೀನಿ. ಅದು ನೀವು ಎಷ್ಟು ಹೇಳ್ತೀರೋ ಗೆಸ್ ಮಾಡೋಣ. ಈ ಚಾರ್ಟ್ನ ಮಕ್ಳಿಗೆ ತೋರಿಸಿದ್ರೆ ಅವ್ರ ಐಡಿಯಾಸ್ ತುಂಬಾ ಹೇಳಿದ್ರು. ಒಬ್ಬೊಬ್ಬರು ಒಂದೊಂದು ಕ್ರಿಯೇಟಿವಿಟಿನಾಗೆ ಆಲೋಚನೆ ಮಾಡಿ ಹೇಳಿದ್ರು. ಅವರೆಲ್ಲ ಹತ್ತತ್ರ ಹೇಳಿದರು. ಸ್ವಲ್ಪ ಅವ್ರಿಗೇನು ಮನಸ್ಸಿಗೆ ಅನ್ನಿಸ್ತೋ ಈ ಫಿಗರ್ ನೋಡಿ ಹೇಳಿದ್ರು. ತುಂಬಾ ಖುಷಿ ಆಯಿತು. ಇದು ಯಾಕೆ ಈ ಮಗು ಈ ಥರ ಹಗ್ ಮಾಡ್ಕೊಂಡಿದ್ದೆ ಮರನ, ಮತ್ತು ಇಲ್ಲಿ ಯಾಕೆ ಹುಡುಗ ಅವ್ರ ತಾತ ಅಂತ ಅಲ್ಲಿ ಬರೆದಿದೆ, ಲವ್ ಸಿಂಬಲ್ ಹಾಕಿದೆ. ಇದೊಂದು ಮರ, ಇಲ್ಲೊಂದು ಚಿಕ್ಕ ಪ್ಲಾಂಟ್ ಗಿಡ, ಇದು ಚಿಕ್ಕ ಗಿಡ, ಮತ್ತು ಇಲ್ಲಿ ಮರ. ಇದೆಲ್ಲ ನೋಡಿ ಒಂದು ಕಾನ್ಸೆಪ್ಟ್ ನಿಮಗೂ ಇದರೊಳಗಡೆ ಇದೆಲ್ಲ ಮಣ್ಣು, ಇದೇನು ಒಂದು ಐಡಿಯಾ ಬಂದಿರುತ್ತೆ ಅನ್ಕೊತೀನಿ ನಿಮಗೆಲ್ಲ. ಇಲ್ಲಿ ನೋಡಿದ್ರೆ ಫ್ರೂಟ್ಸ್, ಮ್ಯಾಂಗೋ, ಮಾವಿನ ಹಣ್ಣು, ಅಲ್ಲಿ ಪಕ್ಷಿಗಳು, ಈ ಥರ ಒಂದು ಚಿಕ್ಕ ಪ್ಲ್ಯಾಂಟ್ ಇದೆ, ಗಿಡ ಅಂತಾರೆ. ಇದು ಗಿಡ ಇದೆ. ಇಲ್ಲೆಲ್ಲ ಬೇರು ಬಂದಿದ್ದಾವೆ. ನಿಮಗೇನು ಅರ್ಥ ಆಗಿದೆ? ಸ್ವಲ್ಪನಾದರೂ ಒಂದು ಐಡಿಯಾ ಬಂತಾ? ನಾನೇ ಹೇಳಬೇಕಾ? ಕಾಮೆಂಟಲ್ಲಿ ತಿಳಿಸಿ ಯಾರಿಗೆ ಎಷ್ಟು ಅರ್ಥ ಆಗಿತ್ತು. ಇದೇನೆಂದರೆ, ಇದು ಇಂಗ್ಲೀಷ್ನಾಗೆ ಏನಂತಾರಂದರೆ ಎಕೋ ಫ್ರೆಂಡ್ಲಿ ಬರಿಯಲ್ ಪಾಟ್ಸ್ ಅಂತಾರೆ. ಎಕೋ ಫ್ರೆಂಡ್ಲಿ ಬರಿಯಲ್ ಪಾಟ್ಸ್ ಅಂದರೆ ಇದನ್ನು ಬಂದು ಇಟಾಲಿಯನ್ಸ್ ಅವರು ಕ್ರಿಯೇಟ್ ಮಾಡ್ಯಾರೆ, ಇಬ್ಬರು ಕಲ್ತ್ಕೊಂಡು. ಅವ್ರ ಹೆಸರು ಬಂದು ಅನ್ನಾ ಸಿಟೇಲಿ ಆ್ಯಂಡ್ ರಾವ್ ಬ್ರೆಡ್ಚೆಲ್. ಅನ್ನಾ ಸಿಟೇಲಿ ಆ್ಯಂಡ್ ರಾವ್ ಬ್ರೆಡ್ಚೆಲ್ ಅಮ್ಮ ಇಬ್ಬರು ಇದನ್ನು ಎಕೋ ಫ್ರೆಂಡ್ಲಿ ಬರಿಯಲ್ ಪ್ಯಾಡ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಯಾವ ಥರ ಅಂದರೆ, ಇದೆಲ್ಲ ಮಣ್ಣು, ಮೊಟ್ಟೆ ಶೇಪ್ ಇರುತ್ತೆ, ಇದು ದೊಡ್ಡಗಿರುತ್ತೆ. ಇದೆಲ್ಲ ಮಣ್ಣು ಹಾಕಿ ಅವರು ಬರಿಯಲ್ ಪ್ಯಾಡನ್ನು ತಯಾರು ಮಾಡಿರ್ತಾರೆ. ಇದು ಬಂದು ಹ್ಯೂಮನ್ ಡೆಡ್ ಬಾಡಿ. ಯಾರಾದರೂ ಡೆತ್ ಆದವ್ರನ್ನ ಈ ಥರ ಬರಿಯಲ್ ಮಾಡಿದ್ರೆ, ಅಂದರೆ ಹೂಣ ಹಾಕಿದ್ರೆ, ನಾವು ನಮ್ಮ ಇಂಡಿಯಾನಾಗೆ ತುಂಬ ಜನನ್ನ ತುಂಬ ಶವಗಳು ಅಲ್ಲಲ್ಲೇ ಸತ್ತು ಬಿದ್ದೋಗಿರ್ತವೆ, ಏನು ಕೇರ್ ಮಾಡಲ್ಲ. ಮತ್ತು ಸುಟ್ಟಾಕ್ತಾರೆ, ಹೂಣ ಹಾಕ್ತಾರೆ. ಆ ಥರ ಇಲ್ದಂಗೆ ಇದನ್ನು ನಾವು ಮತ್ತೆ ಒಂದು ಒಳ್ಳೆ ಗಿಡ ಮಾಡ್ಬೋದು. ಯಾವ ಥರ ಅಂದರೆ, ಡೆತ್ ಆಗಿರೋ ಮನುಷ್ಯನ್ನ ಈ ಥರ ಹೂಣ ಹಾಕ್ಬಿಟ್ರೆ ಸ್ವಲ್ಪ ದಿನಕ್ಕೆ ಅದು ಗೊಬ್ಬರ ಆಗುತ್ತೆ. ಅದ್ರ ಮೇಲೆ ನಾವೊಂದು ಗಿಡ ಹುಟ್ಟಾಕಿದ್ರೆ ಅದು ನಮ್ಮ ಫ್ಯೂಚರ್ನಾಗೆ ತುಂಬ ಒಳ್ಳೆಯ ಹಣ್ಣಾಗಿರೋ ಗಿಡ ಬರುತ್ತೆ. ಈಗ ಡೆಡ್ ಬಾಡಿ ನಮಗೆಷ್ಟೋ ಸಹಾಯ ಮಾಡುತ್ತಲ್ವ. ಆರ್ಗನ್ಸ್ ತುಂಬ ಇರುತ್ತೆ. ಆರ್ಗನ್ಸ್ ಅಂದರೆ ಅವಯವಗಳು. ಆ ಅವಯವಗಳು ನಾವು ಬದುಕಿದ್ದಾಗ ನಮ್ಗೆ ಎಷ್ಟು ಹೆಲ್ಪ್ ಮಾಡಿತ್ತೋ, ಡೆತ್ ಆದಾಗೂ ಅವರಿಂದನೇ ಆ ಗಿಡ ಬಂದಿತ್ತು ಅಂತ ಖುಷಿ ಪಡ್ಬೋದು ನಾವು. ಇವರು ಡೆತ್ ಆದ್ರೂ ಮತ್ತೆ ಹುಟ್ಟು ಬರ್ಬೋದು ಅಲ್ವಾ? ಡೆತ್ ಆದ್ರೂ ಮತ್ತೆ ಹುಟ್ಟು ಬಂದಿದೆ. ಯಾವ ಥರ? ಒಂದು ಗಿಡ ರೂಪದಲ್ಲಿ. ಇವಾಗ ಯಾರನ್ನ ತಾತ ಅವರು ಡೆತ್ ಆದರೆ ಇಲ್ಲಿ ಬರಿಯಲ್ ಮಾಡಿದ್ರೆ, ನಾವೊಂದು ಗಿಡ ಹಾಕಿದ್ರೆ ಇವರು ಸ್ವಲ್ಪ ವರ್ಷಕ್ಕೆ ಎಲ್ಲ ಫರ್ಟಿಲೈಸ್ ಥರ ಮಾರೋಗಿ ಗೊಬ್ಬರ ಆಗಿ ಆ ಗಿಡಕ್ಕೆ ಪೋಷಣೆ ಕೊಡ್ತಾರೆ. ಆ ಗಿಡನ ನಾವು ಈ ಥರ ಬೆಳೆಸಿದ್ರೆ ದೊಡ್ಡದಾಗುತ್ತೆ. ಅವ್ರ ಹೆಸ್ರು ಹೇಳ್ಕೊಂಡೆ ನಾವು ಈ ಗಿಡನ ನಾವು ನೋಡ್ಕೋಬೋದು. ಅದಕ್ಕೆ
ಅವ್ರ ಅಜ್ಜಿ ಹೆಸರು ಏನಾದರೂ ಇಟ್ಬೋದು ಆ ಗಿಡ, ಅದಕ್ಕೆ ಅದು ಹಗ್ ಮಾಡ್ಕೊಳ್ಳೋಣ, ಅದನ್ನೇ ಅವ್ರ ಅಜ್ಜಿ ಅನ್ಕೋಬೋದು ನಾವು. ಸೊ ಈ ಥರ ಕಾನ್ಸೆಪ್ಟ್ ಇದು. ನಿಮಗೆಲ್ಲ ಇಷ್ಟ ಆಯಿತಾ? ನಾವು ಜೀವನ ಉಳಿಸ್ಕೊಂಡಿದ್ದಾಗ ನಮಗೆಷ್ಟು ಅವಯವಗಳು ಹೆಲ್ಪ್ ಮಾಡ್ತವೆ. ಹಾರ್ಟ್ ಇದ್ದೇ ಇರಬೇಕು ಮನುಷ್ಯ ಬದುಕಬೇಕಂದ್ರೆ. ಬ್ರೈನ್, ಎಷ್ಟು ಅವಯವಗಳಿದ್ದಾವೆ. ಇಂಟರ್ನಲ್ ಆರ್ಗನ್ಸ್ ಅಂದರೆ ಒಳಗಡೆ ಇರ್ತವೆ. ಲಂಗ್ಸ್, ಹಾರ್ಟ್, ಬ್ರೈನ್, ಲಿವರ್ಸ್, ಸ್ಟೊಮ್ಯಾಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಇವೆಲ್ಲನೂ ಎಷ್ಟು ಕೆಲಸ ಮಾಡಿದ್ರೆ ಒಂದು ಮನುಷ್ಯ ಬದುಕ್ತಾನೆ ಅಲ್ವಾ. ಎಕ್ಸ್ಟರ್ನಲ್ ಆರ್ಗನ್ಸ್ ಬಂದು ಐಸ್, ನೋಸ್, ಇಯರ್ಸ್, ಚಿನ್, ಹ್ಯಾಂಡ್ಸ್, ಲೆಗ್, ಸೋ ಮೆನಿ ಆರ್ಗನ್ಸ್ ಆರ್ ದೇರ್. ಇವೆಲ್ಲನೂ ಬದುಕಿದ್ದಾಗೆ ನಮ್ಗೆ ಅಷ್ಟು ಹೆಲ್ಪ್ ಮಾಡ್ತಾವಲ್ವ. ನಾವು ಏನಾದರೂ ಮಾತಾಡಬೇಕಂದ್ರೂ ನಮ್ಮ ಬಾಯಿ, ನಾಲಿಗೆ ಯೂಸ್ ಆಗುತ್ತೆ. ನಾವು ಏನಾದರೂ ಆಲೋಚನೆ ಮಾಡಬೇಕಾದ್ರೂ ನಮ್ಮ ಬ್ರೈನ್ ಹೆಲ್ಪ್ ಮಾಡುತ್ತೆ. ನಾವು ಎಲ್ಲ ಈ ಆರ್ಗನ್ಸ್ ಹೆಲ್ಪ್ ತಗೊಂಡು ಜೀವನ ಮಾಡ್ತಿರ್ತೀವಿ. ಅದೇ ಉಸಿರು ನಿಂತಾಗ ಈ ಥರ ನಾವು ಬರಿಯಲ್ ಮಾಡಿದ್ರೆ ಲೈಫ್ ಲಾಂಗು ಮತ್ತೆ ಸತ್ತು ಡೆತ್ತಾಗಿ ಮತ್ತೆ ಹುಟ್ಬೋದು. ಇದು ಕಾನ್ಸೆಪ್ಟ್ ಅದೇ. ಡೆತ್ ಆದರೂ ಮತ್ತೆ ಹುಟ್ಬೋದು. ಯಾವ ರೂಪದಲ್ಲಿ? ಒಂದು ಗಿಡ, ಒಂದು ಮರ ಆಗಿ ಮತ್ತೆ ನಾವು ಜೀವಿಸ್ಬೋದು. ಡೆತ್ ಈಸ್ ಫೈನಲ್ ಅಲ್ಲ, ಈ ಕಾನ್ಸೆಪ್ಟ್ ಅದೇ. ನಾವು ಸತ್ತೋದ್ರೂ ಮತ್ತೆ ಹುಟ್ಟು ಬರ್ಬೋದು. ಈ ಥರ ಇದೇ ಕಾನ್ಸೆಪ್ಟ್. ಅರ್ಥ ಆಯ್ತಾ? ನೋಡಿ, ನಮ್ಮ ಬಾಡಿ ಎಂಬುದು ಎಷ್ಟು ಯೂಸ್ಫುಲ್ ಆಗುತ್ತಲ್ಲ. ನಮ್ಮ ಆರ್ಗನ್ಸ್ ಎಲ್ಲನೂ ಸತ್ತೋದ್ರೂ ಮತ್ತೆ ಹುಟ್ಟು ಬರ್ಬೋದು. ಅಷ್ಟೇ ಇದ್ರ ಕಾನ್ಸೆಪ್ಟ್. ನಮಗೆ ಬದುಕಿದಾಗ ಎಷ್ಟು ನಮ್ಗೆ ಹೆಲ್ಪ್ ಮಾಡಿರ್ತಾವೋ ನಮ್ಮ ಆರ್ಗನ್ಸ್, ಸತ್ತೋದ್ರೂ ಅಷ್ಟೇ ನಮ್ಮನ್ನು ಜೀವ ಉಳಿಸ್ತವೆ. ಒಂದು ಗಿಡ ನೋಡಿ, ಒಂದು ಗಿಡ ಆಗಿ ಹುಟ್ಟಿದ್ರೆ ಎಷ್ಟು ನಮ್ಗೆ ಹೆಲ್ಪ್ಫುಲ್ ಗೊತ್ತಾ. ಈ ಬೇರಲ್ಲೇ ಎಷ್ಟು ಔಷಧಿಗಳು ತಯಾರಾಗ್ತವೆ, ಮೆಡಿಸಿನ್ಗೆ ಹೋಗ್ತವೆ. ಈ ಬೆರಡು ಮತ್ತು ಎಲೆ, ಆ ಬೀಜ ಅಲ್ವಾ, ಅದರಲ್ಲಿ ಬರೋ ಹಣ್ಣುಗಳು, ರಕರಕ ಹಣ್ಣುಗಳು ತಿಂತೀವಲ್ಲ. ಮತ್ತು ಅದೊಂದು ಮರ ಪಕ್ಷಿಗಳಿಗೆ ಒಂದು ಶೆಲ್ಟರ್ ಕೊಡುತ್ತೆ, ನಮಗೆ ನೆರಳು ಕೊಡುತ್ತೆ. ಮತ್ತು ಇದು ಫುಲ್ ಒಣಗೋದ್ರೆ ಅದರಲ್ಲೂ ನಮಗೆ ಎಷ್ಟು ಇದು ಮಾಡುತ್ತೆ ಗೊತ್ತಾ. ಒಂದು ಗಿಡ, ಒಂದು ಮರ ನಮಗೆ ಮನೆಗಾಗೋಷ್ಟು ಕಟ್ಟಿಗೆ ಕೊಡುತ್ತೆ. ಕಟ್ಟಿಗೆಗಳು ಅಂದರೆ ವುಡ್ಡು. ಇವಾಗ ಡೋರ್ ಮಾಡಬೇಕಂದ್ರೂ ಒಂದು ಮನೆಗೆ ವುಡ್ಡೇ ಬೇಕು, ಒಂದು ಕಿಟಕಿ ಮಾಡಬೇಕಾದ್ರೂ ವುಡ್ಡೇ ಬೇಕು, ಕಟ್ಟಿಗೆನೇ ಬೇಕು. ಅಂಥದ್ದು ಒಂದು ಏನಂತಾರೆ ಕನ್ನಡದಾಗೆ, ಮರದ ತುಂಡು ಅಲ್ವಾ. ಒಂದು ಕಾಗದ ಪುಸ್ತಕ, ಈ ಥರ ಕಾಗದ ತಯಾರಾಗಬೇಕಾದ್ರೂ ಈ ಮರದಿಂದಲೇ ಸಾಧ್ಯ. ನಾವೇನಾದರೂ ಆಹಾರ ತಿನ್ನಬೇಕಾದ್ರೂ ಆ ಸೊಪ್ಪೆ ಕಿತ್ಕೊಂಡು ತಿಂತೀವಿ, ಸೊಪ್ಪಿನ ಸಾರು ಮಾಡ್ತೀವಲ್ವ. ಮರ ಗಾಳಿ ಕೊಡುತ್ತೆ. ಎಷ್ಟು ಹೇಳ್ಕೊಂಡು ಹೋದ್ರೆ ಇನ್ನೂ ಅವ್ರಿ ಎಷ್ಟು ಹೇಳಿದ್ರು ಇದ್ದಾವೆ. ಸೊ ಮನುಷ್ಯ ಸತ್ರೂ ಮತ್ತೆ ಹುಟ್ಟು ಬರ್ಬೋದು, ಮತ್ತೆ ಹುಟ್ಟು ಬಾ. ಚೆನ್ನಾಗೈತಲ್ವ. ಈಗ ಇಟಾಲಿಯನ್ಸ್ ಅವರು ಇದು ಹೊಸ್ದಾಗಿ ಕಂಡಿಡ್ತಾರೆ. ಅವ್ರ ಹೆಸರು ಬಂದು ಎಕೋ ಫ್ರೆಂಡ್ಲಿ ಬರಿಯಲ್ ಪ್ಯಾಡ್ಸ್ ಕ್ರಿಯೇಟೆಡ್ ಬೈ ಅನ್ನಾ ಸಿಟೆಲ್ಲಿ ಆ್ಯಂಡ್ ರಾವ್ ಬ್ರಿಡ್ಜೆಲ್. ಅಮ್ಮ ಇಬ್ಬರು ಇದನ್ನು ಕ್ರಿಯೇಟ್ ಮಾಡಿ ಪ್ರಯೋಗ ಮಾಡಿ ನೋಡಿಸಿದ್ದಾರೆ ಯಾವ ಥರ ಬೆಳೆಯುತ್ತೆ ಮರ ಅಂತ. ಅದಕ್ಕೆ ನಾನು ಈ ಕಾನ್ಸೆಪ್ಟ್ ಇವತ್ತು ಆರ್ಗನ್ಸ್ ಬಗ್ಗೆ ಡೆಮೋ ಕೊಟ್ಟೆ. ಆವಾಗ ಇದನ್ನು ಪ್ರಿಪೇರ್ ಮಾಡಿದ್ದೆ. ಆರ್ಗನ್ಸ್ ಅಂತಲಂಗೆ ನನಗೆ ಒಂದು ಹ್ಯೂಮನ್ ಬಾಡಿ ಆರ್ಗನ್ಸ್ ಅಂದಮೇಲೆ ಇದೇ ಗುರ್ತು ಬಂತು.
ಸೊ ಮಕ್ಕಳಿಗಿದು ಸ್ವಲ್ಪ ನಾವು ಐಡಿಯಾ ಕೊಡಬೇಕಂತ ಇದನ್ನು ಈ ಥರ ಮಾಡಿದೆ. ಅವರು ಇದನ್ನು ನೋಡಿ ತುಂಬ ಅವರು ಥಿಂಕಿಂಗ್ಸ್ ಏನೋ ಶೇರ್ ಮಾಡಿಕೊಂಡ್ರು. ನನಗೆ ತುಂಬ ಹ್ಯಾಪಿ ಅನ್ನಿಸ್ತು. ಹತ್ತತ್ರ ರಿಲೇಟಿವ್ಸ್ ಹೇಳಿದ್ರು, ಇನ್ನು ಕ್ಲಾರಿಟಿ ಹೇಳಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದೆ. ಆಯಿತಾ? ಇದೇ ಬರಿಯಲ್ ಪ್ಯಾಡ್ಸ್ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಯಾವುದಾದ್ರೂ ನಿಮ್ಮ ಮುಂದೆ ಒಳ್ಳೆಯದು ತರ್ತೀನಿ, ತಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷಿಕಾ ವ್ಲಾಗ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.